ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಖಾರ ಪೊಂಗಲ್ ಹೆಂಗೆ ಮಾಡೋದು ಅಂತ ತೋರಿಸಿಕೊಡ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈಗ ಖಾರ ಪೊಂಗಲ್ ಹೆಂಗೆ ಮಾಡೋದು ಅಂತ ಕಾಂಬ. ಕುಕ್ಕರಿಗೆ 3-4 ಚಮಚ ಅಪ್ಪಷ್ಟು ತುಪ್ಪ ಹಾಕ್ತಾ ಇದ್ದಿ. ನೀವು ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಲಕ್ಕ. ತುಪ್ಪ ಕಾದ್ಮೇಲೆ 1 ಚಮಚ ಜೀರಿಗೆ ಹಾಕ್ತಾ ಇದ್ದಿ, ಅರ್ಧ ಚಮಚ ಕಾಳು ಮೆಣಸು, 1 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಪಲ್ಲವರಿಗೆ ಇದನ್ನ ಲೈಕ್ ಮಾಡಿ ಫ್ರೈ ಮಾಡ್ಕಣಕ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ 1 ಟೊಮೆಟೊನ ಹಾಕ್ತಾ ಇದ್ದಿ. ಟೊಮೆಟೊನೂ ಅಷ್ಟೇ ಸಾಫ್ಟ್ ಆಪಲ್ಲವರಿಗೆ ಇದನ್ನ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಕುಕ್ಕರಿಗೆ ಅಕ್ಕಿ ಬೇಳೆ ಮತ್ತು ಟೊಮೆಟೊನ ಲೈಕ್ ಮಾಡಿ ಬೇಯಿಸ್ಕೊಂಡು ಆಮೇಲೆ ಬೇಕಾದ್ರೂ ಒಗ್ಗರಣೆ ಮಾಡ್ಲಕ್ಕ. ನಾನಿವತ್ತು ಪೊಂಗಲನ್ನು ಡೈರೆಕ್ಟಾಗಿ ಟೊಮೆಟೊ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಂಡು ಅಕ್ಕಿ ಬೇಳೆನೆಲ್ಲ ಇದ್ರಾಗೆ ಬೇಯಿಸ್ಕೊಂತಿದ್ದಿ. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನೀಗ 6 ಹಸಿಮೆಣಸನ್ನ ಕಟ್ ಮಾಡಿ ಹಾಕ್ತಾ ಇದ್ದಿ. ಈ ಹಸಿಮೆಣಸು ಸ್ವಲ್ಪ ಖಾರ ಕಮ್ಮಿ ಇತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದಿ. ಸ್ವಲ್ಪ ಕರ್ಬೇವಿನ ಎಲೆ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಅರ್ಧ ಚಮಚ ಅಪ್ಪಷ್ಟು ಅರಿಶಿನ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದೆಲ್ಲ ಲೈಕ್ ಆಗಿ ಫ್ರೈ ಆದಮೇಲೆ ನಾನು 1 ಬೌಲು ಹೆಸರು ಬೇಳೆನ 1-2-3 ಸಲ ಲೈಕ್ ಮಾಡಿ ತೊಳೆದು ಹಾಕ್ತಾ ಇದ್ದಿ. ಆಮೇಲೆ 1 ಬೌಲ್ ಅಪ್ಪಷ್ಟು ಅಕ್ಕಿನೂ ಅಷ್ಟೇ 1-2-3 ಸಲ ತೊಳೆದು ಹಾಕ್ತಾ ಇದ್ದಿ. ಇದೆಲ್ಲ ಹೈಕೊಂಡಾದ್ಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ನಾನೀಗ ಇದಕ್ಕೆ 4 ಲೋಟ ಅಪ್ಪಷ್ಟು ನೀರು ಹಾಕ್ತಾ ಇದ್ದಿ. ಪೊಂಗಲ್ ಯಾವಾಗಲೂ ಸ್ವಲ್ಪ ತೆಳು ಹದದಾಗೆ ಇರ್ಕ ಅಂತಕ್ಕಂದ್ರೆ ತಣ್ಣಗಾರ ಮೇಲೆ ಪೊಂಗಲ್ ಸ್ವಲ್ಪ ದಪ್ಪ ಹತ್ತು. ಹಾಗಾಗಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಿ. ಉಪ್ಪು ಹಾಕಿ ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ತಗುವ. 3 ವಿಸಿಲ್ ಆಯಿತು. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಿ. ಅಕ್ಕಿ ಮತ್ತು ಹೆಸರುಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇದಕ್ಕೀಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದಿ. ಹಾಕಿ ಆದಮೇಲೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಮಕ್ಕಳಿಗೆ ಪೊಂಗಲ್ ಮಾಡಿ ಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತು. ಈಗ ಬಿಸಿ ಬಿಸಿಯಾದ ಪೊಂಗಲ್ ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಮನೆಗೆ ಟ್ರೈ ಮಾಡಿ, ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.